ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥ ಧರ್ಮವನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಶ್ರೀನಿವಾಸಯ್ಯನವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ತಿರುಪತಿಗೆ ಹೋಗಿ ಬಂದ ನಂತರದಲ್ಲಿ ಅವರಿಗೆ ಗಂಡು ಶಿಶುವಾಯಿತು. ಆ ಮಗುವಿಗೆ ವೆಂಕಟಾಚಲ ಎಂಬುದಾಗಿ ಹೆಸರನ್ನು ಇಟ್ಟರು. ಈ ವೆಂಕಟಾಚಲನೂ ಕೂಡ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಂಡು ಬಂದು ಊರಿನಲ್ಲಿ ಜಮೀನನ್ನು ನೋಡ್ಕೊಂಡು ಇದ್ದರು. ಇಂತಹ ಕಾಲದಲ್ಲಿ ನಮ್ಮನ್ನು ಹಿಡಿಯಾರು ಯಾರಿದ್ದಾರೆ? ನಾನು ಮತ್ತು ವೆಂಕಟಾಚಲ ಇಬ್ಬರು ಕೂಡ ಅವನ ಮನೆ ಯಜಮಾನ, ನಾನು ಅವನ ಸ್ನೇಹಿತ. ರಾತ್ರಿ 12 ಗಂಟೆಗೆ ಬಂದು ಬೆಳಕು ಕರಿಯೋವರೆಗೂ ಅವ್ರ ಮನೆ ಬಾಗಿಲು ಕಾಯಾರು. ಯಾವ್ಯಾವ ಊರಿಂದಲೂ ಬರೋರು. ಯಾಕೆ ಬಂದ್ರಿ ಅಂದರೆ ವೆಂಕಟಾಚಲ ಯಾರನ್ನು ನೋಡಬೇಕು, ನಮಗಿಂಥ ಕಾಯಿಲೆ ಇದೆ, ನನಗೆ ಅವರು ಔಷಧಿ ಕೊಡ್ತಾರೆ, ಅವರು ನಮ್ಮ ದಾರಿ ತೋರಿಸ್ತಾರೆ. ಉನ್ನತವಾದಂಥ ವಿದ್ಯಾಭ್ಯಾಸ ಇಂಗ್ಲೀಷನ್ನು ಕಲಿತು ಬಂದರೂ ಕೂಡ ಅವನಲ್ಲಿ ಆ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ನನಗೂ ಕಾಣಿಸ್ತು. ಅವ್ರಿಗೆ ಮಡಿ ಮೈಲಿಗೆ ಅಥವಾ ಮುಸುರೆ ಈ ಥರವಾದಂಥ ಯಾವ ಭೇದ ಭಾವನೆಯೂ ಇತ್ತಿಲ್ಲ. ನಾನು ನೋಡಿದ ವೆಂಕಟಾಚಲನಲ್ಲಿ. ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಭಟ್ಟ ಅಥವಾ ಸ್ವಾಮೀಜಿ ಹೆಸರು. ನನ್ನ ಜನ್ಮಸ್ಥಳ ಸಕರಾಯಪಟ್ಟಣದ ಸ್ಥಳ ಪುರೋಹಿತರು ಆಗಿದ್ದಂಥ ಸುಬ್ರಾಯ ಭಟ್ರ 3ನೇ ಮಗ ಶಂಕರ ಭಟ್ರ ಮಗ ನಾನು. ನಮ್ಮೂರಿನ ಗಂಟೆ ಶ್ರೀನಿವಾಸಯ್ಯನವರು ಅಂತ ಹಿರಿಯವರು, ಧಾರ್ಮಿಕರು, ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥ ಧರ್ಮವನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಶ್ರೀನಿವಾಸಯ್ಯನವರು ಮತ್ತು ನಾಯಕ್ ಸೀತಾರಾಮಯ್ಯನವರು. ಇತ್ತಲಾಗಿ ಅವರ ಈ ಥರವಾದಂಥ ಒಂದು 4-6 ಜನ ಗೌಡರು, ಪಟೇಲರು ಮತ್ತು ಪುರೋಹಿತರು, ಪುರಾಣಿಕರು, ಹೀಗೆ ಅನೇಕವಾದಂಥ ಉನ್ನತವಾದಂತಹ ಹುದ್ದೆಯಲ್ಲಿರ್ತಕ್ಕಂಥವರು ಕೂಡ ನಮ್ಮಲ್ಲಿ ಇದ್ದರು. ಗಂಟೆ ಶ್ರೀನಿವಾಸಯ್ಯನವರಿಗೆ 4 ಜನ ಗಂಡು ಮಕ್ಕಳು. ಮೊದಲನೇ ಮಕ್ಕಳಾಗಿ ಕೃಷ್ಣ ಶರ್ಮರು ಅಂಥೇಳಿ, 2ನೇಯವರು ಸಾಂಬಶಿವಯ್ಯ, 3ನೇಯವರು ಅನಂತಯ್ಯ. ಇವರ ಮಗಳು ಶಾರದಮ್ಮ. ಆ ಹೆಣ್ಣು ಮಗಳನ್ನು ತರೀಕೆರೆ ಹತ್ತಿರ ಕುಡ್ಲೂರಿನ ಶ್ರೀನಿವಾಸಯ್ಯನವರಿಗೆ ಕೊಟ್ಟಿತ್ತು. ಆ ಒಂದು ಸಂಸಾರ ಮಾವನ ಮನೆಯಲ್ಲೇ ಅಥವಾ ಅವತ್ತಿನ ಕಾಲಕ್ಕೆ ಸಕರಾಯಪಟ್ಟಣದಲ್ಲೇ ನೆಲೆಸಿ ಅನೇಕವಾದಂಥ ತೋಟ ತುಡಿಕೆ ಆಸ್ತಿಗಳನ್ನು ಮಾಡಿ ನಾಗರಿಕರ ಒಂದು ಮುಕ್ತಗಸ್ಥರಾಗಿ ನಮ್ಮ ಸಕರಾಯಪಟ್ಟಣದಲ್ಲಿ ಧಾರ್ಮಿಕವಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದರು. ಅವರಿಗೆ ನಮ್ಮ ಸೋದರತ್ತೆಯನ್ನು ಕೊಟ್ಟಿದ್ದರು. ಹೀಗೆ ಅವರ ಸಂಬಂಧ. ಇನ್ನೊಂದು ವೆಂಕಟಾಚಲಯ್ಯನವರ ತಂಗಿಯನ್ನು ನಮ್ಮ ಸೋದರ ಮಾವನಿಗೆ ಕೊಟ್ಟಿದ್ದರು. ಅದು ಕೂಡ ಅಲ್ಲೇ ಸಂಬಂಧ. ಹೀಗೆ ಎಲ್ಲರೂ ಕೂಡ ಒಂದೇ ಮನೆಯವರ ರೀತಿಯಲ್ಲಿ ಎಲ್ಲರ ಮನೆಯಲ್ಲೂ ನಡೆದ್ರು, ಎಲ್ಲ ಕೆಲಸವೂ ಒಟ್ಟಿಗೆ ನಡೀತಾ ಇತ್ತು. ಬಹಳದಷ್ಟು ದಿವಸಗಳಿಂದ ಮಕ್ಕಳಿಲ್ಲದಲೇ ಇರತಕ್ಕಂಥ ಕಾರಣ ಇವರು ತಿರುಪತಿ ವೆಂಕಟಾಚಲನ ಭಕ್ತರಾದ ಕಾರಣ ಶ್ರೀನಿವಾಸಯ್ಯನವರು ಮತ್ತು ಶಾರದಮ್ಮನವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ತಿರುಪತಿಗೆ ಹೋಗಿ ಬಂದ ನಂತರದಲ್ಲಿ ಅವರಿಗೆ ಗಂಡು ಶಿಶುವಾಯಿತು. ಆ ಮಗುವಿಗೆ ವೆಂಕಟಾಚಲ ಎಂಬುದಾಗಿ ಹೆಸರನ್ನು ಇಟ್ಟರು. ಅಂತಹ ಮಗು ಮತ್ತು ಅವನ ತಮ್ಮ ಅಚ್ಯುತ ಅಂತಕ್ಕಂಥ ಈ ಗಂಡು ಮಕ್ಕಳು ಅವರಲ್ಲಿ ವಂಶೋದ್ಧಾರಕರಾಗಿ. ಈ ಒಂದು ಸಂಬಂಧ ನನಗೆ ಒಡನಾಡಿಯಾಗಿರ್ತಕ್ಕಂಥದ್ದು ಅಂದರೆ, ನಾನು ಕೂಡ 43ರಲ್ಲಿ ಜನಿಸಿದಾನು. ಅವನದಕ್ಕೆ ನನಗೂ ಅವ್ರಿಗೂ 4 ವರ್ಷ ವ್ಯತ್ಯಾಸ ಇರ್ಬೋದು. ಜೊತೆಯಲ್ಲಿ ಆಡಿದಂಥ ವಾತಾವರಣ ಇಬ್ಬರು. ಈ ರೀತಿಯಾಗಿ ಪ್ರತಿಯೊಂದರಲ್ಲೂ ತೋಟ ತುಡಿಕೆ ಗದ್ದೆ ಮತ್ತು ದನ ಕರು ಎಲ್ಲದರಲ್ಲೂ ನಾವಿರ್ತಾ ಇದ್ನು. ಅವನು ನಮ್ಮ ಜೊತೆ ಒಳಗಿರ್ತಾ ಇದ್ದ. ಪ್ರತಿಯೊಂದು ವ್ಯವಸ್ಥೆ ಕೂಡ ಇದೇ ರೀತಿಯಾಗಿ ನಡೀತಾ ಇತ್ತು. ಮಾಸ್ಟ್ರಾಗಿ ಪಾಪಣ್ಣಯ್ಯನವರು ಅಂತಿದ್ರು, ಅವರ ತಮ್ಮ ಶ್ಯಾಮ ಭಟ್ರು ಅಂತಿದ್ರು. ಅವರ ತಂಗಿಯನ್ನು ಇವ್ರ ಮನೆಗೆ ಕೊಟ್ಟಿದ್ದರು. ಈ ವೆಂಕಟಾಚಲಯ್ಯನವರ ಧರ್ಮಪತ್ನಿಯೇ ಆ ಹುಡುಗಿ. ಹೀಗಾಗಿ ನನಗೆ ಉಪನಯನವಾಗಿ ನಾನು ಶ್ಯಾಮ ಭಟ್ರು ನನಗೆ ಗುರುಗಳು ಉಪನಯನವನ್ನು ಮಾಡಿದರು. ಒಂದು ಕಡೆಯಿಂದ ನಮ್ಮ ಚಿಕ್ಕಮ್ಮನ ಅಣ್ಣ ಅವರು ರಂಗಮ್ಮ ಅಂಥೇಳಿ ಅವರನ್ನು ನಮ್ಮ ಮನೆಗೆ ಕೊಟ್ಟಿದ್ದರು. ಚಿಕ್ಕಮ್ಮನ ಅಣ್ಣ ಈ ಕಡೆಯಿಂದಲೂ ಸಂಬಂಧ ನಾರಾಯಣ ಭಟ್ರು ಅಂತ ಅವರ ತಂದೆ. ಉಪನಯನ ಮಾಡಿಸಿ ಅವ್ರ ಜೊತೆಯಲ್ಲಿ ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ 4 ವಿದ್ಯೆಯನ್ನು ಹೇಳ್ಕೊಡ್ತೀನಿ ಕಳಿಸು ಅಂಥೇಳಿ ಅವನಿಗೆ ಹೇಳಿ
ಅವರ ಅಣ್ಣನ ಮಗನ ಜೊತೆಯಲ್ಲಿ ನನ್ನನ್ನು ಕರ್ಕೊಂಡು ಬರೋದಕ್ಕೆ ಹೇಳಿ ಅವರು ಹೊರಟು. ಅವರ ಅಣ್ಣನ ಮಗ ಶಿವರಾಮಯ್ಯ ಅಂತ, ಅವನು ಬೆಂಗಳೂರಿನ ವಿಶ್ವೇಶ್ವರಪುರದಲ್ಲಿರ್ತಕ್ಕಂಥ ಹೊಯ್ಸಳ ಕರ್ನಾಟಕ ಸಂಘದಲ್ಲಿ ಓದ್ಕೊಂಡಿದ್ದ. ಅದೇ ಸಂದರ್ಭದಲ್ಲಿ ಇದೇ ಈ ವೆಂಕಟಾಚಲನು ಕೂಡ ಅಲ್ಲಿ ಅವನು ಅಲ್ಲೇ ಇದ್ದ. ಇವರಿಬ್ಬರು ನಮ್ಮ ಊರಿನ ಹುಡುಗರಾಗಿ, ಅವರ ಮಾವ ಅಂದರೆ ಕೃಷ್ಣಸ್ವಾಮಿಗಳೇ ಅದಕ್ಕೆ ಪ್ರೆಸಿಡೆಂಟು. ಹಾಗಾಗಿ ಹೊಯ್ಸಳ ಕರ್ನಾಟಕ ಸಂಘದಲ್ಲಿ ಇವರಿಗೆ ಹಾಸ್ಟೆಲ್ ಕೊಟ್ಟಿದ್ದರು, ಓದ್ತಾ ಇದ್ರು. ನನ್ನನ್ನು ಮಾಗಡಿ ಕರ್ಣಿಕರ ಪಾಠಶಾಲೆಗೆ ಸೇರಿಸಿ ನಾನು ಅಲ್ಲಿ ವೇದಾಭ್ಯಾಸವನ್ನು 4 ವರ್ಷಗಳು ಮಾಡಿ ಆನಂತರದಲ್ಲಿ ಊರಿಗೆ ಬಂದಾಗ ಈ ವೆಂಕಟಾಚಲನೂ ಕೂಡ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಂಡು ಬಂದು ಊರಿನಲ್ಲಿ ಜಮೀನನ್ನು ನೋಡ್ಕೊಂಡು ಇದ್ದರು. ಜಮೀನಿನ ತೋಟ ತುಡಿಕೆ ಪ್ರತಿಯೊಂದು ಕೂಡ ಅವರಲ್ಲೂ ಸಮೃದ್ಧಿಯಾದಂಥ ಜೀವನ ನಡೀತಾ ಇತ್ತು. ಅಂತಹ ಕಾಲದಲ್ಲಿ ಆತ ಜಮೀನನ್ನು ನೋಡ್ಕೊಂಡು ತೋಟ ತುಡಿಕೆಯನ್ನು ನೋಡಿ ಅನೇಕವಾದ ತಂದೆಗೆ ಸಹಕಾರಿಯಾಗಿ ಧರ್ಮ ಕಾರ್ಯಗಳಲ್ಲಿ ಅವರ ಅಜ್ಜನೇ ಕಟ್ಟಿದಂತಹ ರಾಮೇಶ್ವರ ಲಕ್ಷ್ಮಣೇಶ್ವರ ದೇವಸ್ಥಾನ, ಆ ದೇವಸ್ಥಾನದ ಪೂಜೆ ವ್ಯವಸ್ಥೆ ಇವುಗಳೆಲ್ಲವನ್ನು ನೋಡ್ಕೊಂಡು ಈತ ನಮ್ಮ ಜೊತೆಯಲ್ಲಿ ಆಟಪಾಠಾದಿಗಳಲ್ಲಿ ಭಾಗವಹಿಸ್ತಾ ಇದ್ರು. ಮತ್ತೆ ನಮ್ಮ ಊರಿನ ಶ್ರೀ ಭೂನೀಳಾ ಸಮೇತ ರಂಗನಾಥ ಸ್ವಾಮಿ ದೇವಸ್ಥಾನ, ಅದಕ್ಕೆ ಅವರ ತಂದೆ ಕನ್ವೀನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ನಮ್ಮೂರಿನ ಸಹಕಾರ ಸೊಸೈಟಿಯಲ್ಲಿ ಪ್ರೆಸಿಡೆಂಟ್ ಆಗಿದ್ದರು. ಈ ರೀತಿಯಾಗಿಯೇ ರಾಜಕೀಯದ ಒಂದು ವಾತಾವರಣದಲ್ಲಿಯೂ ಕೂಡ ಅವರು ಅನೇಕವಾದಂಥ ಕೀರ್ತಿಯನ್ನು ಹೆಸರನ್ನು ಪಡೆದಿದ್ದರು. ಹೀಗೆ ಪಡೆದಿರತಕ್ಕಂಥ ಏತ ನಾನು ಅಷ್ಟೊತ್ತಿಗೆ ನನಗೂ ಸುಮಾರು 18 ವರ್ಷ ಇರ್ಬೋದು. ನಾವಿಬ್ಬರು ತೋಟ ತುಡಿಕೆ, ಅವ್ರ ತೋಟದಲ್ಲಿ ವಿಶೇಷವಾಗಿ ಹಲಸಿನ ಹಣ್ಣು, ಕಿತ್ಲೆ ಹಣ್ಣು ಇವೆಲ್ಲವೂ ಕೂಡ ಸಮೃದ್ಧಿಯಾಗಿತ್ತು. ನಮ್ಮ ತೋಟದಲ್ಲೂ ಇತ್ತು, ಇಲ್ಲ ಅಂತಲ್ಲ. ಆದರೆ ಅಲ್ಲಿಯ ಒಂದು ರುಚಿ ನಮ್ಮನ್ನು ಆಕರ್ಷಣೆ ಮಾಡ್ತಾ ಇತ್ತು. ಸಾಯಂಕಾಲ ದನಗಳು ಬರೋ ಹೊತ್ತಿಗೆ ದನಗಳನ್ನು ಹೊಡ್ಕೊಂಡು ಮನೆಗೆ ಬಂದು ನಾವು ಹೊಡ್ಕೊಂಬರಕ್ಕೆ ಹೋಗಿದ್ನು ಅಂತಕ್ಕಂಥದ್ದು ಹೇಳ್ತಾ ಒಂದು ವಾತಾವರಣ. ಅವರ ತಂದೆಯವರಾದಂಥ ಶ್ರೀನಿವಾಸಯ್ಯನವರು, ನಮಗೆ ಅವರನ್ನು ಕಂಡ್ರೆ ಹೆದರಿಕೆ. ಏನೋ ಒಂದು ಅವರಲ್ಲಿರ್ತಕ್ಕಂಥ ಆ ತೇಜಸ್ಸು, ಅವ್ರ ಇರ್ತಕ್ಕಂಥ ಆಕಾರ ಇವುಗಳೆಲ್ಲ ನೋಡಿದಾಗ ನಮಗೆ ಹೆದರಿಕೆ. ಅವ್ರು ಎದುರಿಗೆ ಹೋಗಿ ನಿಲ್ತಾ ಇತ್ತಿಲ್ಲ, ಸುತ್ತದಲ್ಲಿ ಎಲ್ಲೋ ನಿಂತು ಇವ್ ನಿಂತಾರು ಮಗ, ಇವ್ ನಿಂತಾರು ಮಗ ಅಂತಕ್ಕಂಥ, ಎಲ್ಲೋ ಹೋದ ಸ್ವಾಮಿ, ಎಲ್ಲೋ ಹೋದ, ಇವನೆಲ್ಲೋ ಹೋದ ಅಂತಕ್ಕಂಥದ್ರಿಂದ ಅವರು ವಿಚಾರ ಮಾಡಿಸ್ತಿದ್ರು. ಅವರು ಒಂದ್ಸರಿ ಕೂಗಿದ್ರೆ ನಮಗೆ ಹೆದರಿಕೆ. ಅಂತಹ ಕಾಲದಲ್ಲಿ ಇವರ ತಂಗಿ ಮದುವೆ, ಅದೇ ನಮ್ಮ ಸೋದರ ಮಾವನಿಗೆ ರಾಮಸ್ವಾಮಿ ಅಂತ ಹೇಳಿ ಅವನಿಗೆ ಕೊಡ್ತಕ್ಕಂಥ ಕಾಲದಲ್ಲಿ ಆ ಮದುವೆಯ ಅದ್ಧೂರಿ ಅದು ಇವತ್ತು ನಾನು ನೆಲೆಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಅಂತಹ ಒಂದು ವೈಭವದಿಂದ ನಮ್ಮೂರಿನಲ್ಲಿ ಅವ್ರ ಮನೆ ಹಿಂಭಾಗದಲ್ಲೇ ಚಪ್ರ ಹಾಕಿ ಅದ್ಧೂರಿಯಾಗಿ ಲಗ್ನವನ್ನು ಮಾಡಿಕೊಟ್ರು. ಇಂತಹ ಕಾಲದಲ್ಲಿ ನಮ್ಮನ್ನು ಹಿಡಿಯಾರು ಯಾರಿದ್ದಾರೆ? ನಾನು ಮತ್ತು ವೆಂಕಟಾಚಲ ಇಬ್ಬರು ಕೂಡ ಅವನ ಮನೆ ಯಜಮಾನ, ನಾನು ಅವನ ಸ್ನೇಹಿತ, ಮತ್ತು ಅಕ್ಕನ ಮೊಮ್ಮಗ. ಹೀಗಾಗಿ ಎಲ್ಲ ಕಡೆಯಿಂದಲೂ ಸಂಬಂಧಿಕ ಆಗಿ ಎಲ್ಲೆಲ್ಲಿ ಏನೇನು ಸಿಗ್ತದೋ, ಏನು ಬೇಕು ಅಂತ ಎಲ್ಲವನ್ನೂ ತಿಂದು ಬೇಕಾದಷ್ಟು ಇಟ್ಕೊಂಡು ಇರ್ತಕ್ಕಂಥ ಒಂದು ವಾತಾವರಣದಲ್ಲಿ ಕುಣಿದು ಪುರೋಹಿತಿಗೆಯನ್ನು ನೆರವೇರಿಸ್ತಾ ಕೆಲವಾರು ದಿವಸಗಳು ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಿರುಗಿದೆ. ನಾನು ಎಲ್ಲ ಊರನ್ನೂ ತಿರುಗಿದೆ, ಬೇಕಾದಷ್ಟು ಕಡೆ ತಿರುಗಿ ಬಂದೆ. ಕಡೆಯಲ್ಲಿ ತಿಪ್ಟೂರಿನಲ್ಲಿ ನಾನು ಒಂದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಅರ್ಚಕನಾಗಿ ಅಲ್ಲಿ ಉಳಿಬೇಕಾಯಿತು. ಹಾಗಾಗಿ ಅವನ ಸಂಬಂಧದಲ್ಲಿ ಕೆಲವಾರು ದಿವಸಗಳ ಭೇಟಿ ಬಂದಾಗ ನಾವು ಅವನು ಹಳೆಯದನ್ನೆಲ್ಲ ನೆನೆಸ್ಕೊಂಡು ತೋಟ ತುಡಿಕೆ ಎಲ್ಲ ತಿರ್ಕೊಂಬರ್ತಾ ಇದ್ದು. ಅಂತಹ ಕಾಲದಲ್ಲಿ ಅವನಿಗೆ ಶ್ಯಾಮ ಭಟ್ಟರ ಅಣ್ಣನ ಮಗಳನ್ನು ಕೊಟ್ಟು ಲಗ್ನವಾಯಿತು. ಆ ಲಗ್ನ ನಂತರದಲ್ಲಿ ಅವ್ರ ತಂದೆ ತೀರಿ ಹೋಗ್ತಾರೆ. ಮನೆಯ ವಾತಾವರಣ ಪೂರ್ತಿ ಇವನ ಮೇಲೆ ಬೀಳ್ತದೆ. ಇವನು ಅಂತಂದರೆ ವೆಂಕಟಾಚಲಯ್ಯನ ಮೇಲೆ ಬಿದ್ದಾಗ ಅವನ ತಮ್ಮ ಅಚ್ಯುತ ಇಬ್ಬರು ಸೇರಿ ಮನೆಯ ಎಲ್ಲ ವ್ಯವಸ್ಥೆಯನ್ನು ನೆರವೇರಿಸ್ಕೊಂಡು ಹೋಗ್ತಾ ಇರ್ತಾರೆ. ಕಾಲಾನುಕಾಲ ಸಂದರ್ಭ ಯಾವುದೋ ಕೆಟ್ಟಗಳಿಗೆಯಲ್ಲಿ ಅವನ ತಮ್ಮ ಇಲ್ಲಿಂದ ಭೂಲೋಕದಿಂದ ಋಣಮುಕ್ತನಾಗ್ತಾನೆ. ಅವನು ತೀರಿ ಹೋದ ನಂತರದಲ್ಲಿ ಪೂರ್ಣವಾದಂಥ ಜವಾಬ್ದಾರಿ ವೆಂಕಟಾಚಲಯ್ಯನ ಮೇಲೆ ಬೀಳುತ್ತೆ. ಇಂತಹ ವ್ಯಕ್ತಿ ನೆಂಟರಿಷ್ಟರಲ್ಲಿ, ಸ್ನೇಹಿತರಲ್ಲಿ, ಬಂಧುಗಳಲ್ಲಿ, ಊರಿನವರಲ್ಲಿ ಎಲ್ಲರಲ್ಲೂ ಕೂಡ ಒಳ್ಳೆಯವನಾಗಿ ಸೇರ್ತಕ್ಕಂಥ, ವಿಲೀನವಾಗತಕ್ಕಂಥ ಸಂದರ್ಭ. ಬಳ್ಳಾಳೇಶ್ವರ ದೇವಸ್ಥಾನದ ಕಮಿಟಿ ಮತ್ತು ದೇವಸ್ಥಾನ ಇವುಗಳೆಲ್ಲವನ್ನೂ ಅವ್ರು ನೋಡ್ತಾ ಇದ್ರು. ಆ ಸ್ಥಾನದಲ್ಲಿ ಇವರು ನಿಂತ್ಕೊಂಡು ನಮ್ಮಲ್ಲಿ ಅಭಿಷೇಕ ಪೂಜಾದಿಗಳು ನಡೀತವೆ, ಅನಾವೃಷ್ಟಿ ನಡೆಯುತ್ತೆ. ಇಂತಹ ಕಾಲದಲ್ಲಿ ಪೂರ್ಣವಾದಂಥ ಜವಾಬ್ದಾರಿಯುತವಾದಂಥ ಜಾಗದಲ್ಲಿ ನಿಂತು ಈ ವೆಂಕಟಾಚಲಯ್ಯ ಎಲ್ಲವನ್ನ ನಡೆಸ್ತಾ ಇದ್ರು. ನನಗಿನ್ನೂ ಹುಡುಗಾಟ, ಆದರೂ ಕೂಡ ಇನ್ನೂ ನಮ್ಗೆ ಯಾವ ಜವಾಬ್ದಾರಿಯೂ ಇಲ್ಲ. ತಂದೆ ತಾಯಿ ಎಲ್ಲರೂ ಇದ್ದಾರೆ, ಅಣ್ಣ ತಮ್ಮಂದಿದ್ದೀವಿ, ಬೇಕಾದಂಗೆ ಒಟ್ಟಿನಲ್ಲಿ ತಿನ್ನೋದು, ತಿರುಗೋದು,
ಅದಷ್ಟೇ ಕೆಲಸದಲ್ಲಿ ನಾವು ಪ್ರವೃತ್ತರಾಗ್ತೇವೆ. ಹೀಗೆ ಕೆಲವಾರು ದಿವಸಗಳು ಹೊರಗಡೆ ಹೋಗಿ ತಿರುಗಿ ನಂತರದಲ್ಲಿ ಮನೆಗೆ ಬಂದಾಗ ವೆಂಕಟಾಚಲಯನಲ್ಲೇ ಯಾವ ಬದಲಾವಣೆಯನ್ನು ಕಂಡೆ. ಅವ್ರ ಅಮ್ಮ ಹೇಳ್ತಾ ಇದ್ರು, ನೋಡ ಸ್ವಾಮಿ, ಅವನಿಗೆ ಮನೆಗೆ ಬರೋಲ್ಲ, ಎಲ್ಲೋ ಹೋಗ್ತಾನೆ, ತಿರುಗ್ತಾನೆ, ಎಷ್ಟೋ ದಿವಸ ಎಲ್ಲೆಲ್ಲೋ ಹೋಗ್ತಾನೆ, ಎಲ್ಲೋ ಮಲಗ್ತಾನೆ, ನೀನು ಹೇಳೋ ಅಂಥೇಳಿ ಅವ್ರ ಅಮ್ಮ ಹೇಳ್ತಿದ್ರು. ಅವನನ್ನು ಕೇಳಿದರೆ ಏನಾಗಿದೆಯೋ, ಎಲ್ಲೋಗಿದ್ದೆ ನಾನು, ಇಲ್ಲೇ ಇದ್ದೀನಿ ಹಾಗೆ ಅಂತ ಹೇಳಿ. ಅದು ಕೂಡ ಅವನಲ್ಲಿ ಉನ್ನತವಾದಂಥ ವಿದ್ಯಾಭ್ಯಾಸ, ಇಂಗ್ಲೀಷನ್ನು ಕಲಿತು ಬಂದರೂ ಕೂಡ ಅವನಲ್ಲಿ ಆ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ನನಗೂ ಕಾಣಿಸ್ತು. ಯಾಕೆ ಅಂತಂದರೆ ಅವನ ಬಟ್ಟೆ, ನಡೀತಕ್ಕಂಥ ವಾತಾವರಣ, ಜನಗಳಲ್ಲಿ ಸೇರ್ತಕ್ಕಂಥ ಸನ್ನಿವೇಶ, ಇವೆಲ್ಲವನ್ನು ನೋಡಿದಾಗ ಏನಾಗಿದ್ಯೋ ನಿನಗೆ, ಏನಾಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾಗ ಅವನೇನು ಹೇಳ್ತಾ ಇದ್ದಿಲ್ಲ. ಸುಮ್ಮನೆ ಮೌನವಾಗಿ ಕೂರುದು, ಸದಾ ಕಾಲವು ಏನೋ ಚಿಂತನೆ ಯೋಚನೆ ಮಾಡ್ತಾ. ಹೀಗೆ ಮಾಡ್ತಾ ಮಾಡ್ತಾ ಜನಗಳಲ್ಲೂ ಕೂಡ ಇವನ ಬಗ್ಗೆ ಏನಪ್ಪ ಹುಡುಗ ಹೀಗಾದ, ಎಲ್ಲರೂ ಕೂಡ ಇವನ ಸಹವಾಸವನ್ನು ಆದಷ್ಟು ಕಮ್ಮಿ ಮಾಡ್ತಾ ಬಂದರು. ಈಗ ಇವನು ತನ್ನ ಜೀವನದಲ್ಲಿ ಅವನಿಗೆ ಕಾಣ್ತಕ್ಕಂಥ ದೇವರು ನಮಗೆ ಕಾಣ್ತಿದ್ದಿಲ್ಲ. ಯಾವುದೋ ಒಂದು ವಿಚಾರವಾಗಿ ಅವನು ಯಾಕೆ ಹೀಗಾದ ಅಂತಕ್ಕಂಥದ್ದು ಬಂದಾಗ ಎಲ್ಲವೂ ನಂದಲ್ಲ ಅಂತಕ್ಕಂಥದ್ದು ಇವತ್ತು ಮನಸ್ಸಿಗೆ ಒಂದು ಕಡೆ ಹೋಗೋದು, ಎಲ್ಲೋ ಇರೋದು, ಎಲ್ಲೋ ಮಲಗೋದು, ಎಲ್ಲೋ ಹೇಳೋದು. ಹೀಗಾಗಿ ಕೆಲವರು ಅವನಲ್ಲಿ ದೇವರನ್ನು ಕಂಡ್ರು, ಕೆಲವರು ಹೀಗಾದ್ನಲ್ಲ ಅಂತಕ್ಕಂಥ ನೋವನ್ನು ಕಂಡ್ರು. ಮನೆಯಲ್ಲಿ ತಾಯಿ ಜವಾಬ್ದಾರಿಯನ್ನು ತಾನು ಹೊತ್ತು ಮನೆಯನ್ನು ನೆರವೇರಿಸಿಕೊಂಡು ಹೋಗ್ತಕ್ಕಂಥ ಒಂದು ವಾತಾವರಣ ಬಂತು. ಇಂತಹ ಕಾಲದಲ್ಲಿ ಅವರ ಭಾಮಯಜ್ಞ ನರಹರಿ ಮತ್ತು ಶಿವರಾಮಯ್ಯ ಹಾಗೂ ನನ್ನ 6ನೇ ತಮ್ಮ ಲಕ್ಷ್ಮೀನಾರಾಯಣ ಅಥವಾ ಅಣ್ಣಯ್ಯ ಅಂತಕ್ಕಂಥ ವ್ಯಕ್ತಿಗಳು, 2 ಹುಡುಗರು, ಹೀಗೆ ಎಲ್ಲರೂ ಕೂಡ ಅವನ ಮನೆಯ ಒಂದು ವಾತಾವರಣವನ್ನು ನಿಭಾಯಿಸ್ತಕ್ಕಂಥ ಒಂದು ಇದಕ್ಕೆ ಬಂದರು. ಏನು, ತೋಟಕ್ಕೆ ಹೋಗೋದು, ನೀರು ಕಟ್ಟೋದು, ದನ ಕಾಯೋದು, ಮತ್ತು ಮನೆ ಒಳಗಿನ ವಾತಾವರಣ, ಅಡಿಕೆ ಕುಯ್ಯೋದು, ಈ ಥರವಾದಂಥ ವಿಶೇಷವಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳು ಅವ್ರುಗಳು ಸಹಕರಿಸ್ತಾ ಇದ್ದರು. ಇಂತಹ ವಾತಾವರಣದಲ್ಲಿ ಯಾವಾಗಲೂ ಬರಾನು, ಯಾವಾಗಲೂ ಹೋಗಾನು, ತನಗೆ ತಿಳಿದದ್ದನ್ನು ಮಾಡಾನು. ಅನೇಕವಾದಂಥ ಜನಗಳು ಕೂಡ ಇವನ ಬಗ್ಗೆ ಏನು ಅಂತೂ ಅವನಿಗೆ ಶಿಷ್ಯರಾದರು. ವೆಂಕಟಾಚಲಯ್ಯನವರನ್ನ ಗುರುಗಳು ಅಂತಂದರು. ಗುರು ಶಿಷ್ಯ ಸಂಬಂಧ, ಇದಕ್ಕೆ ಪರಿಮಿತಿ ಇರಲಿಲ್ಲ. ಯಾರೋ ಎಷ್ಟೊತ್ತನಲ್ಲೋ ಬರಾನು, ರಾತ್ರಿ 12 ಗಂಟೆಗೆ ಬಂದು ಬೆಳಗ್ಗೆ ಕರಿಯೋವರೆಗೂ ಅವ್ರ ಮನೆ ಬಾಗಿಲು ಕಾಯಾರು. ಯಾವ್ಯಾವ ಊರಿಂದಲೋ ಬರೋರು. ಯಾಕೆ ಬಂದ್ರಿ ಅಂದರೆ ವೆಂಕಟಾಚಲಯ್ಯರನ್ನು ನೋಡಬೇಕು, ನಮಗಿಂತ ಕಾಯಿಲೆ ಇದೆ, ನನಗೆ ಅವರು ಔಷಧಿ ಕೊಡ್ತಾರೆ, ಅವರು ನಮ್ಮ ದಾರಿ ತೋರಿಸ್ತಾರೆ. ಹೀಗೆ ಜನ ಏನೇನೋ ಹೇಳ್ತಾರೆ. ಇದೆಲ್ಲವೂ ಕೂಡ ಅವರ ಮನಸ್ಸಿನ ಮೇಲೆ ಪರಿವರ್ತನೆ ಆಗ್ತಾ ಇತ್ತು. ಇವನು ಕೂಡ ನಮ್ಮಲ್ಲಿ 60 ಮನೆಯು ನೆಂಟರೆ ಆದರೂ ಕೂಡ ಯಾರ ಮನೆಯೂ ಕೂಡ ಪ್ರವೇಶ ಮಾಡ್ತಿರ್ತಿಲ್ಲ. ಬಾಗಿಲಿನಲ್ಲಿ ನಿಂತಿರಾನು ಅಥವಾ ಹೊರಗಡೆ ರಸ್ತೆ ಒಳಗೆ ಒಂದು ರೌಂಡು ಬರಾನು, ಒಂದೇ ಒಂದು ತುಂಡು ಬಟ್ಟೆ ಸುತ್ಕೊಂಡು, ಕಾಲಿನಲ್ಲಿ ಪಾದಕೆಯನ್ನು ಹಾಕದಲ್ಲೇ, ಮೈ ಮೇಲೆ ಶರ್ಟನ್ನು ಹಾಕದಲ್ಲೇ, ಒಂದು ಗಡ್ಡ ಬಿಟ್ಟಂಥ ಒಂದು ಸ್ವಾಮಿ ಅಂತ ಹೇಳ್ಬೋದು. ಅಂತಹ ಸ್ವಾಮಿ ಅಂದರೆ ಸ್ವಾಮಿ ಅಲ್ಲ, ಮಠವೇ ಅಂದರೆ ಮಠ ಇಲ್ಲ, ಅವಧೂತ ಅಂತ ಹೇಳ್ತಾರಂತೆ. ಅದಕ್ಕೆ ನನಗೆ ಆವಾಗ ಗೊತ್ತಿತ್ತಿಲ್ಲ. ಮತ್ತು ಸಮಾಧಾನ ವಿದ್ಯಾ ಏನೋ ಉತ್ತರ ಹೇಳೋದು, ಅಜ್ಜನವರ ದೇವಸ್ಥಾನ ಬಾಗಿಲಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳೋದು, ಹೀಗೆಲ್ಲ ಮಾಡ್ತಾ ಇದ್ದಂಥ ಕಾಲದಲ್ಲಿ ಅವನಿಗೆ ರಾತ್ರಿ ಒಂದೇ ಹಗಲು ಒಂದೇ ಆಗಿತ್ತು. ಒಂದು ಭಗವಂತ ಅವನಿಗೊಂದು ಮಗು ಅಂತ ಕೊಟ್ಟ. ಅವರ ಮಗನಿಗೆ ಶ್ರೀಕಾಂತ ಅಂತ ಹೆಸರು. ಅವನು ಅವರ ವೆಂಕಟಾಚಲಯ್ಯನವರ ಜ್ಯೇಷ್ಠ ಪುತ್ರ. ಯಾರೋ ಬಂದರು, ಅಡುಗೆ ಮಾಡು, ಯಾರೋ ಬಂದರು, ಅಲ್ಲಿ ಅವ್ರಿಗೆ ಅದನ್ನು ಹಾಕು, ಹೀಗೆ ಹೇಳ್ತಕ್ಕಂಥ ಒಂದು ವಾತಾವರಣ. ಎಲ್ಲರನ್ನೂ ವಿಶ್ವಾಸವಾಗಿ ಮಾತಾಡಿಸ್ತಿದ್ದ. ಅವನನ್ನು ಮಾತಾಡಿಸೋದಕ್ಕೆ ಜನಗಳಿಗೆ ಹೆದರಿಕೆ. ಇದೇನಪ್ಪ ಇವನು ಹೀಗಿದ್ದಾನೆ, ಎಲ್ಲರೂ ಬೈದ್ಬಿಟ್ರೆ ಏನಾರು ಆಗ್ಬಿಡ್ತೀವಿ ನಾವು ಅಂತಕ್ಕಂಥ ಹೆದರಿಕೆ ಇತ್ತು. ಹೀಗಾಗಿ ಅವನನ್ನು ಯಾರೂ ಒಳಗೆ ಬಾರಪ್ಪ ಅಂತ ಕರಿತಿತ್ತಿಲ್ಲ. ಬಂದು ನಿಂತ್ಕೊಂಡಿದ್ರೆ ಇವರೇ ಕದ್ದು ತಪ್ಪಿಸ್ಕೊಂಡು ಹೊರಗಡೆ ಅಂತ ಎಲ್ಲೋ ಕಾಣದಂಗೆ ಹೊರಟೋಗ್ತಿದ್ರು. ನಮ್ಮ ಮನೆಗೂ ಬರ್ತಾ ಇದ್ದ, ಅವ್ರ ಮಾವನ ಮನೆಗೂ ಹೋಗ್ತಾ ಇದ್ರು, ಇನ್ನೊಬ್ಬರು ನಾಯಕರು ಮನೆಗೂ ಹೋಗ್ತಾ ಇದ್ರು, ಗೌಡ್ರ ಮನೆಗೂ ಹೋಗ್ತಿದ್ರು. ಹೀಗೆ ಯಾರು ಇದಾಗಿ ಯಾವ ಭೇದ ಭಾವ ಇಲ್ದಲೆ ಪ್ರತಿ ದಿವಸ ಒಂದು ರೌಂಡು ಊರಿನಲ್ಲಿ ಬರ್ತಕ್ಕಂಥ ಸಂದರ್ಭ. ಬಂದರೆ ಜನಗಳಲ್ಲಿ ಏನು ಹೆದರಿಕೆ, ಇವ್ರು ಏನು ಅಂದ್ಬಿಡ್ತಾನೋ ನಮಗೆ. ಅದರಿಂದ ಯಾರು ಕೂಡ ಅವನಿಗೆ ಮಖ ಕೊಟ್ಟು ಮಾತಾಡ್ತಿತ್ತಿಲ್ಲ. ನಮಸ್ಕಾರ, ನಮಸ್ಕಾರ, ಎಲ್ಲ ಚೆನ್ನಾಗಿದ್ದೀರಾ, ಚೆನ್ನಾಗಿದೆ, ಏನಾಗಬೇಕು, ಏನೂ ಇಲ್ಲ, ಹೀಗೆ ಹೇಳ್ಕೊಂಡು ಹೊರಟೋಗ್ತು. ಆತ ದೇವಸ್ಥಾನದ ಹತ್ರ ಬಾಗಿಲಿನಲ್ಲಿ ಕೂರಾನು, ಹಳ್ಳಿ ಕಟ್ಟೆ ಹತ್ರ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಕೂದೋದು. ಯಾರು ಕೊಟ್ಟರು ಅಲ್ಲೇ ಏನಾರು ತಿನ್ನೋದು,
ನಮ್ಮ ಮನೆ ಅಥವಾ ಬೇರೆ ಯಾರೋ ಅವರ ಆತ್ಮೀಯರಾಗಿ ಒಂದು 4-6 ಮನೆಯಾರಿದ್ರು, ಅವರು ತಿಂಡಿ ತಗೊಂಡು ಹೋಗಿ ಕೊಡೋರು, ಅಲ್ಲೇ ತಿನ್ನಾರು. ಅಷ್ಟೊತ್ತಿಗೆ ಬಂದಿರತಕ್ಕಂಥ ಬೇರೆ ಊರಿನ ಜನಗಳೆಲ್ಲರೂ ಕೂಡ ಹಳ್ಳಿಕಟ್ಟೆ ಹತ್ತಲೇ ಸೇರಾರು. ಅಲ್ಲೇ ಅವ್ರಿಗೆಲ್ಲರಿಗೂ ಅದೇ ಕೊಟ್ಟಿರತಕ್ಕಂಥ ಪ್ರಸಾದನ ಅವ್ರಿಗೂ ಕೊಡಾನು, ತಾನು ತಿನ್ನಾನು. ಅವ್ರಿಗೆ ಮಡಿ ಮೈಲಿಗೆ ಅಥವಾ ಮುಸುರೆ ಈ ಥರವಾದಂಥ ಯಾವ ಭೇದ ಭಾವನೆಯೂ ಇತ್ತಿಲ್ಲ. ನಾನು ನೋಡಿದ ವೆಂಕಟಾಚಲನಲ್ಲಿ. ಇಂಥವು ನಮ್ಮನ್ನು ಕಂಡಾಗ ಬಾರೋ ಗುರುಮರಿ ಬಾರೋ ಅನ್ನ, ಗುರು ಅಂತಲೂ ಏನಾರು ಹೇಳಲಿ, ಅವ್ನು ಏನಾರು ಹೇಳಿ ವೆಂಕಟಾಚಲ ಅಂತಲೇ ನಾನು ಹೇಳ್ತಾ ಇದ್ದೆ. ಈ ರೀತಿಯ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಿದ್ನು, ಅನೇಕವಾದ ವ್ಯವಹಾರಗಳನ್ನು ಮಾತಾಡ್ತಿದ್ನು. ಅವರ ಅಜ್ಜನ ದೇವಸ್ಥಾನದಲ್ಲಿ ಒಂದು ಹಳ್ಳಿ ಮರ ದೇವಸ್ಥಾನದ ಗೋಡೆ ಒಳಗೆ ಬೆಳೆದು ಮೇಲೆ ದೊಡ್ಡ ಗಿಡವಾಗಿತ್ತು. ಇದನ್ನ ತೆಗೆಸಬೇಕು ಅಂತಕ್ಕಂಥದ್ದು ಗ್ರಾಮಸ್ಥರ ಒಂದು ಬೇಡಿಕೆ. ಇದರಲ್ಲಿ ಸಂಬಂಧ ಯಾರಿಗಿದೆ? ಗಂಟೆ ಮನೆತನಕ್ಕಿದೆ. ಗಂಟೆ ಮನೆತನದವ್ರು ಯಾರೂ ಇಲ್ಲ. ಅಂಥ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಈಗ ಸದ್ಯದ ಪರಿಸ್ಥಿತಿಯ ಒಳಗೆ ವೆಂಕಟಾಚಲಯ್ಯ, ಅವನನ್ನು ಬಿಟ್ಟರೆ ಅವನ ಇನ್ನೊಬ್ಬ ಚಿಕ್ಕಪ್ಪನ ಮಗ ಚಂದ್ರಮೌಳಿ, ಈತ ಇಬ್ರಯ್ಯ, ಇವ್ರ ತನಕಲ್ಲೂ ಹೋಗುತ್ತೆ. ಇವನು ಅದಕ್ಕೆ ಒಪ್ಪಲ್ಲ, ತೆಗೆಸೋದಕ್ಕೆ ಒಪ್ಪಲ್ಲ, ಬೇಡ ಅಂತ ಇವನು ವಿರೋಧ. ಅವರೆಲ್ಲರೂ ಸೇರಿ ಆ ದೇವಸ್ಥಾನದ ಮೇಲಿರ್ತಕ್ಕಂಥ ಗಿಡನ ಕಿತ್ತು ಬೇರೆ ಕಡೆ ದೊಡ್ಡದಾಗಿ ಗುಂಡಿ ತೆಗೆದು ನೆಡ್ತೀವಿ ಅಂಥೇಳಿ ನೆಟ್ಟರು. ಪ್ರತಿಷ್ಠಾಪನೆ ಆಯಿತು, ಎಲ್ಲ ಕಾರ್ಯಕ್ರಮಗಳು ನೆರವೇರಿತು. ಶ್ರೀಗಳವರು ಶೃಂಗೇರಿಯಿಂದ ಬಂದಿದ್ದರು. ಈ ಒಂದು ಸಂದರ್ಭದಲ್ಲಿ ಶೃಂಗೇರಿ ಸ್ವಾಮಿಗಳಿಗೂ ವೆಂಕಟಾಚಲಯ್ಯನವ್ರಿಗೂ ಯಾವ ಬಾಂಧವ್ಯೋ, ಯಾವ ಅವಧೂತರಯ, ಇಂತಹ ಒಂದು ಸಂದರ್ಭದಲ್ಲಿ ಅವರು ಸ್ವಾಮಿಗಳನ್ನು ಆತ್ಮೀಯವಾಗಿ, ಸ್ವಾಮಿಗಳು ಇವರನ್ನು ಆತ್ಮೀಯವಾಗಿ ಕಾಣ್ತಾ ಇದ್ರು. ಯಾರೇ ಬಂದರೂ ಕೂಡ ಶೃಂಗೇರಿಗೆ ಹೋಗು, ಸ್ವಾಮಿಗಳನ್ನು ನೋಡ್ಕೊಂಬ, ಭಿಕ್ಷಾರ್ಥನೆ ಮಾಡಿಸು, ಅಲ್ಲಿ ಈ ಪೂಜೆ ಮಾಡಿಸು, ಹೋಗಿ ಸ್ವಾಮಿಗಳಿಗೆ ಕೊಟ್ಟೆ, ಅಲ್ಲಿ ಬಂದೆ ಇಲ್ಲಿ ಬಂದೆ. ಈ ಇದರಲ್ಲಿ ನನ್ನ ತಮ್ಮನೂ ಒಬ್ಬ, ಅವನು ಲಕ್ಷ್ಮೀನಾರಾಯಣ ಯಾನೆ ಅಣ್ಣಯ್ಯ. ಮನೆಯಲ್ಲಿ ನಮ್ಮಲ್ಲೂ 7-8 ಜನ ಆದ್ದರಿಂದ ಸರಿಯಾದಂಥ ಸಂದರ್ಭಗಳಿಗೆ ಮನೆಗೆ ಬರ್ತಿತ್ತಿಲ್ಲ. ಇರುತ್ತೋ ಬಿಡುತ್ತೋ ಒಟ್ಟಿನಲ್ಲಿ ಹೋಗಿ ಅವ್ರ ಮನೆ ಒಳಗೆ ಹೇಳಿದ ಕೆಲಸ ಮಾಡಿ ಓಡ್ಕೊಂಡು ಆರಾಮಾಗಿದ್ದ. ಇಂಥ ವ್ಯಕ್ತಿ ಬಗ್ಗೆ ಅವ್ರಿಗೂ ನಂಬಿಕೆ ಇತ್ತು. ತೋಟ ತುಡಿಕೆ ನೋಡ್ಕೊತಿದ್ದೆ, ಅಡಿಕೆ ಕುಯಿಸ್ತಾ ಇದ್ದ, ವ್ಯಾವಹಾರಿಕವಾಗಿ ಓಡಾಡ್ತಿದ್ದ, ದನ ಕರು ನೋಡ್ತಾ ಇದ್ದ. ವೆಂಕಟಾಚಲಯ್ಯನವರ ಅಸಿಸ್ಟೆಂಟ್ ಆಗಿ ಒಟ್ಟಿನಲ್ಲಿ ಇವನು ನೀರು ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ವ್ಯವಹಾರವನ್ನು ಅವ್ರ ಮನೇಲಿ ನಡೆಸ್ಕೊಂಡು ಇವತ್ತಿಗೂ ಬರ್ತಾ ಇದ್ದ. ದಯಮಾಡಿ ಮರೆಯದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್